ಚಿಕ್ಕಮಗಳೂರಿನಲ್ಲೊಬ್ಬ ವಿಶಿಷ್ಟ ಅಪ್ಪು ಅಭಿಮಾನಿ. ನಟ ಪುನೀತ್ ರಾಜ್ಕುಮಾರ್ ಅವರನ್ನು ಕನ್ನಡಿಗರು ನಿತ್ಯ ಸ್ಮರಿಸುತ್ತಿದ್ದಾರೆ. ಚಿಕ್ಕಮಗಳೂರಿನ ಆಟೋ ಚಾಲಕರೊಬ್ಬರು ಪುನೀತ್ ರಾಜ್ಕುಮಾರ್ ಅವರ 50ನೇ ವರ್ಷದ ಹುಟ್ಟುಹಬ್ಬವನ್ನು ಸಂಭ್ರಮ ಸಡಗರದಿಂದ ಆಚರಿಸಿದರು. ಚಿಕ್ಕಮಗಳೂರು ನಗರದ ಆಶಾ ಕಿರಣ ಅಂಧ ಮಕ್ಕಳ ಪಾಠಶಾಲೆಯಲ್ಲಿ ಅಪ್ಪು ಅಭಿಮಾನಿ ಫಯಾಜ್ ರವರು ಮಕ್ಕಳೊಂದಿಗೆ ಸಂಭ್ರಮದಿಂದ ಕೇಕ್ ಕತ್ತರಿಸುವುದರ ಮೂಲಕ ಅಪ್ಪು ಹುಟ್ಟುಹಬ್ಬವನ್ನ ವಿಜೃಂಭಣೆಯಿಂದ ಆಚರಿಸಿದರು. ಓಂ ಶಾಂತಿ ಶಾಂತಿ ಜನನಿಯ ಗುಣವೇದದ ಘೋಷ ಜನನಿಗೆ ಜೀವವು ನಿನ್ನಾವೇಶ ಹಸುರಿನ ಗಿರಿಗಳ ಸಾಲೆ ನಿನ್ನಯ ಹ್ಯಾಪಿ ಬರ್ಡೇ ಟು ಯು. ಸರ್ ಹೇಳಿ ಸರ್, ಕೇಕ್ ಕಟ್ ಮಾಡ್ತಾರೆ ಸರ್. ಗಗನ ಸರ್ ತಾನು ಬಂದ ಸರ್ ಹಂಗೆ ಪಾಯಿಂಟ್ ಅಂದರೆ ಎಲ್ಲಿ ಸರ್ ಅದು ಅಟ್ಟಿ ಮರ. ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲೂ ಕೂಡ ಅಪ್ಪು ಹುಟ್ಟುಹಬ್ಬವನ್ನು ಆಚರಿಸಲಾಯಿತು. ನೆರೆದಿದ್ದ ಜನರಿಗೆ ಭೋಜನದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು.
ಬಾಗಿಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಎಂದು ಆರಾಧಿಸರಾಜರತ್ನನು ಹಾಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಆ ಆ ಎಲ್ರಿಗೂ ನಮಸ್ತೆ. ಜೈ ಪುನೀತ್ ರಾಜ್ಕುಮಾರ್ಗೆ, ಪುನೀತ್ ರಾಜ್ಕುಮಾರ್ಗೆ. ನಮ್ಮ ಪುನೀತ್ ರಾಜ್ ಅಭಿಮಾನಿಗಳಿಗೆ ಮತ್ತು ಎಲ್ಲ ಕನ್ನಡ ಅಭಿಮಾನಿಗಳಿಗೆ ಎಲ್ರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮ ನೋಡಿ, ಅನ್ನ ಮಕ್ಕಳ ಆಶ್ರಮ ವೃದ್ಧಾಶ್ರಮದಲ್ಲಿ ಅನ್ನದಾನ ಹಮ್ಮಿಕೊಂಡಿದ್ದು, ಅಲ್ಲೂ ಕೂಡ 100 ಜನ ಸಂಖ್ಯೆಯಲ್ಲಿ ಸೇರಿದ್ರು. ಇವತ್ತು ಕೂಡ ಇಲ್ಲಿ ಒಂದೇ ಮಾತನ್ನು ಆಟೋ ನಿಲ್ದಾಣ ಮತ್ತು ಜೈ ಭುವನೇಶ್ವರಿ ಆಟೋ ನಿಲ್ದಾಣ, ಚಿಕ್ಕಮಗಳೂರಿನ ಎಲ್ಲ ಕಡೆ ಆಟೋ ನಿಲ್ದಾಣಗಳಲ್ಲಿ ನಮ್ಮ ಕನ್ನಡ ಅಭಿಮಾನಿಗಳು ಹಾಗೂ ಎಲ್ಲರೂ ಸೇರಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಸರ್ಕಾರಕ್ಕೊಂದು ಗಮನಕ್ಕೆ ತರೋದೇನು ಅಂದರೆ, ನಾನು ನಮ್ಮ ಅಧ್ಯಕ್ಷರಂಥ ಪಯಾಜ್ರವರು ಹಾಗೂ ಎಲ್ಲ ಚಾಲಕರು ಮತ್ತು ಮಾಲೀಕರುಗಳದ್ದು ಒಂದೇ ಒಂದು ಆಸೆ ಅಂದರೆ, ಪುನೀತ್ ರಾಜ್ಕುಮಾರ್ದು ಸ್ಟ್ಯಾಚ್ ಆಗಬೇಕು. ದಯವಿಟ್ಟು ಸರ್ಕಾರ ಗಮನಕ್ಕೆ ತಗೊಂಡು ಇಂಥ ಒಂದು ಅಭಿಮಾನಿಯ ಸ್ಟ್ಯಾಚ್ಗೆ ನಮಗೆ ಜಾಗ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಕೇಳ್ಕೊಳ್ತೀವಿ. ಫಯಾಜ್ ಅವರ ಆಟೋದಲ್ಲಿ ದೇವರ ಫೋಟೋಗಿಂತಲೂ ಪುನೀತ್ ರಾಜ್ಕುಮಾರ್ ಅವರ ಫೋಟೋಗಳೇ ಹೆಚ್ಚು. ಆಟೋದ ಮುಂದಿನ ಗಾಜಿನ ಮೇಲೆ 2, ಆಟೋ ಒಳಗೆ 1 ಫೋಟೋ ಇದೆ. ಆಟೋ ಹಿಂಬದಿಯಲ್ಲಿ ಪುನೀತ್ ರಾಜ್ಕುಮಾರ್ ಅವರ ದೊಡ್ಡ ಫ್ಲೆಕ್ಸ್ ಹಾಕಿಸಿಕೊಂಡಿದ್ದಾರೆ. ಈ ಫ್ಲೆಕ್ಸ್ಗೆ ಪ್ರತಿದಿನ ಪೂಜೆ ಸಲ್ಲಿಸಿ 1 ಹೂವು ಇಟ್ಟು ಆ ಬಳಿಕವೇ ಆಟೋ ಸ್ಟಾರ್ಟ್ ಮಾಡ್ತಾರೆ ಫಯಾಜ್. ಫಯಾಜ್ ಅವರು ಪುನೀತ್ ರಾಜ್ಕುಮಾರ್ ರೀತಿಯೇ ಬಲಗೈನಿಂದ ಮಾಡಿದ ಸೇವೆ ಎಡಗೈಗೆ ಗೊತ್ತಿಲ್ಲದ ಹಾಗೆ ವಯಸ್ಸಾದ ವೃದ್ಧರನ್ನ ಉಚಿತವಾಗಿ ಆಟೋದಲ್ಲಿ ಪ್ರಯಾಣಿಸುವುದು ಹಾಗೂ ಅನಾರೋಗ್ಯದಿಂದ ಬಳಲುತ್ತಿರುವವರಿಗೆ ಅವರ ಆಟೋದಲ್ಲಿ ಕರೆದುಕೊಂಡು ಹೋಗಿ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ಕೊಡಿಸುತ್ತಿದ್ದಾರೆ.